ನಮಸ್ಕಾರ ಗುರು. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ವಿಮಾಜಂ ಗ್ರಹಜಮಹಮಮೇಜಂ ಧೇಜಮಾಮ್ನಾಜಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಜ ಸ್ಮೃತಿ ಹೃದಯ ದೀಪ್ತಾಯ ಹರಜೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವಿಸ್ತಾರಿಗೋ ಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಕಾಶಿತ ತ್ವಂ ಪರಂ ಧ್ವಾಂತಂ ಧ್ವಂ ಸಮನಾಜಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನಂ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ ಎಡಮುಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ ವಿಭೂತ್ಯೈ ಪದವಾಕ್ಯ ಪ್ರಮಾಣ ಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದ ತೀರ್ಥಾದಿ ಸನ್ಮನಃ ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರೇ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಂ ಭಜೆ ವಲ್ಲಭಂ ಶ್ರಿಯಃ. ಇದುವರೆಗೆ ಶಿವನ ಅನುಗ್ರಹದಿಂದ ಮೋಕ್ಷ ಆಗತ್ತಾ ಇಲ್ವಾ ಅಂತ ಒಂದು ಪ್ರಶ್ನೆ ಬಂದಿದ್ದಕ್ಕೆ ಉತ್ತರ ಕೊಡ್ತಾ ಬಂದ್ರು. ಇಲ್ಲ, ಅದು ಪರಮಾತ್ಮನ ಅನುಗ್ರಹದಿಂದಲೇ ಮೋಕ್ಷ ಸಿಗಬೇಕು, ಬೇರೆ ಇದರಿಂದ ಸಾಧ್ಯ ಇಲ್ಲ ಅಂತ ಹೇಳಿ ಪುರುಷ ಸೂಕ್ತದ ಮಾತನ್ನ ಪ್ರಮಾಣವಾಗಿ ಇಟ್ಕೊಂಡು ಹೇಳ್ತಾ ಬಂದ್ರು. ಪುರುಷನ ಜ್ಞಾನದಿಂದ ಮೋಕ್ಷ ಸಿಗತ್ತೆ ಅಂತ ಹೇಳಿದ್ದಾರೆ, ಪುರುಷನ ಅನುಗ್ರಹ ಬಹಳ ಮುಖ್ಯ ಅಂತ ಹೇಳಿ ಅದ್ರ ಬಗ್ಗೆ ವಿಷಯವನ್ನು ತಿಳಿಸ್ತಾ ಬಂದ್ರು. 194ನೇ ಸುಧಾಮೂಲ. ಅದರಿಂದ ಪುರುಷ ಸೂಕ್ತನೇ ನಮಗೆ ಮುಖ್ಯ ಅಂತ ಹೇಳ್ತಾ ಇದ್ರೆ, ಅದಕ್ಕೆ ಬೇರೆಯವರು ಹೇಳಿದ್ರು, ಇಲ್ಲ, ಪುರುಷ ಸೂಕ್ತದಲ್ಲಿ ವಿಷ್ಣುವಿನ ಬಗ್ಗೆ ಹೇಳಿದ್ದಲ್ಲ, ವಿಷ್ಣುವನ್ ಬಿಟ್ಟು ಬೇರೆನೆ ಪಶು ಪುರುಷ ಅಂತ ಇದ್ದಾನೆ, ಪಶು ಪುರುಷನ ಬಗ್ಗೆ ಹೇಳಿತ್ತು ಅಂತ. ಇದ್ರ ಬಗ್ಗೆ ಎಲ್ಲ ವಿವರಣೆ ಮಾಡ್ತಾರೆ. ಯಾರದು ಪಶು ಪುರುಷ ಅಂದ್ರೆ ಅದ್ರ ಬಗ್ಗೆ ಎಲ್ಲ ವಿವರಣೆ ವಿಸ್ತಾರವಾಗಿದೆ, ಮುಂದಕ್ಕೆ ನೋಡೋಣ. ಗುರುವರ್ಥ ದೀಪಿಕಾದಲ್ಲೆಲ್ಲ ಇದೆ. ಅಂತೂ ಇಲ್ಲಿ ಪುರುಷ ಸೂಕ್ತದಲ್ಲಿ ಬಂದ ಪುರುಷ ಅನ್ನೋ ಶಬ್ದ ಅದು ವಿಷ್ಣುವನ್ನೇ ಹೇಳ್ಬೇಕು ಅಂತಿಲ್ಲ, ಅದು ಯಾರನ್ನ ಬೇಕಾದ್ರೆ ಹೇಳ್ಬೋದು. ಪುರುಷ ಅಂದ್ರೆ ಜೀವನ ಆಗ್ಬಹುದು, ಜೀವನ ತಗೊಳಲ್ಲ. ಯಾಕೆ? ಸಹಸ್ರ ಶೀರ್ಷ ಅಂದ್ರೆ 1000 ತಲೆ ಜೀವರಿಗಿರುತ್ತ, ತಗೊಳ್ಳಿಕ್ ಬರಲ್ಲ. ಅದರಿಂದ ವೇದದಲ್ಲಿ ನಮ್ಮಲ್ಲಿ ಬಳಸುವಂತ ಶಬ್ದ ಅಲ್ಲೂ ಇದೆ ಅಂತ ಇಟ್ಕೊಂಡು ನಾವಲ್ಲಿ ಅರ್ಥ ಅಂತ ತಗೊಳ್ಬಾರ್ದು. ಅಲ್ಲಿ ಹೇಳಿರುವಂತಹ ಗುಣ ಧರ್ಮ ಅದೆಲ್ಲ ನೋಡ್ಬೇಕು. ಅಲ್ಲ ಗುಣ ನಮ್ಮಲ್ಲಿ ಇದೆಯಾ? ಹಾಗಾದ್ರೆ ನಾವು ಅಲ್ಲಿ ಆಗ್ಬೋದು ಅರ್ಥ. ಅದು ನಮ್ಮಲ್ಲಿ ಇಲ್ಲ, ಆದ್ರಿಂದ ನಾವು ಆ ಸೂಕ್ತಕ್ಕೆ ಅರ್ಥ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಾದ್ಭವಂತಿ ಭೂತಾನೆ ಅಂತ ಇದೆ. ಜೀವಾದ್ಭವಂತಿ ಭೂತಾನೆ ಅಂತ ಏನರ್ಥ? ಜೀವನಿಂದ ಎಲ್ಲಾ ಪ್ರಾಣಿಗಳ ಸೃಷ್ಟಿ ಆಗತ್ತೆ, ಎಲ್ಲಾ ಪ್ರಾಣಿಗಳ ಕಾಪಾಡೋ ಜೀವ, ಎಲ್ಲ ಪ್ರಾಣಿಗಳನ್ನ ಸಂಹಾರ ಮಾಡೋ ಜೀವ. ನಾವು ಆಗ್ಬಿಟ್ವಿ ಜೀವ ಅಂತ ತಗೊಂಡ್ರೆ ಅದು ತಪ್ಪಾಗತ್ತೆ. ಯಾಕೆ? ನಮ್ಮಿಂದ ಎಲ್ಲರ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ.
ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ಬೇಕು ಅಂದ್ರೆ ನೀವು ಮೊದಲಿರ್ಬೇಕು ಪ್ರಳಯ ಕಾಲದಲ್ಲಿ. ನಾವೆಲ್ಲಿರ್ತೀವಿ? ನಮಗೆ ಅದ್ರ ಜ್ಞಾನ ಪರಿಜ್ಞಾನ ಇರಲ್ಲ. ಹಾಗಾಗಿ ಈ ತರ ಹೇಳೋದು ತಪ್ಪು, ಅದು ಸರಿ ಇಲ್ಲ ಅಂತ. ಜೀವ ಅನ್ನೋ ಶಬ್ದಕ್ಕೆ ಅಲ್ಲಿ ದೇವರು ಅಂತಾನೆ ಅರ್ಥ. ಅಂದ್ರೆ ಯಾರು ಎಲ್ಲರನ್ನು ಬದುಕಿಸ್ತಾನೋ, ಎಲ್ಲರೂ ಮಾಡುವಂತಹ ಕೆಲಸಕ್ಕೆ ಪ್ರೇರಕನೋ ಅವನು ಜೀವ. ಅಂಥ ಜೀವ ಅನ್ನಿಸ್ಕೊಳ್ಳೋ ದೇವರು ಇಡೀ ಜಗತ್ತಿನ ಸೃಷ್ಟಿ, ಜಗತ್ತಿನ ಸಂಹಾರ, ಇಡೀ ಜಗತ್ತಿನ ಪಾಲನೆ ಅವನು ಮಾಡಿತ್ತು ಅಂತ. ಅದರಿಂದ ಈ ತರ ಅರ್ಥ ಮಾಡೋದೇ ತಪ್ಪು. ಇದೇ ಸಂದರ್ಭದಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಹೇಳಿದ್ರು, ಪುರುಷ ಅನ್ನೋ ಶಬ್ದವನ್ನ ದೇವರಲ್ಲೂ ಬಳಸಿದ್ದಾರೆ. ನಾವೇ ಸಾಮಾನ್ಯವಾಗಿ ಪುರಿ ಶಯತೇತಿ ಪುರುಷ ಅಂತ ಆ ಶಬ್ದಕ್ಕೆ ಅರ್ಥ ಹೇಳ್ತಾ ಇರ್ತೀವಿ. ಪುರಿ ಶಯತೇನು? ಪುರಿ ಅಂದ್ರೆ ಪಟ್ಟಣ, ದೇಹ ಅನ್ನೋದೇ ಒಂದು ಪಟ್ಟಣ. ದೇಹ ಅನ್ನೋ ಪಟ್ಟಣದಲ್ಲಿ ಶೇತೆ ಇರೋನು ಅಂಥವನಿಗೆ ಪುರುಷ ಅಂತ ಕರೀತಾರೆ. ಅಂದ್ರೆ ಅಂತರ್ಯಾಮಿ, ದೇಹದ ಒಳಗಡೆ ಜೀವರ ಒಳಗಡೆ ಇರುವಂತಹ ಪರಮಾತ್ಮನಿಗೆ ಪುರುಷ ಅಂತ ಕರೀತಾರೆ. ಅಥವಾ ಪುರು ಅಂದ್ರೆ ಪೂರ್ಣವಾದ ಷಡ್ಗುಣಗಳನ್ನ ಹೊಂದಿರೋನು ಪುರುಷ. ಅಂದ್ರೆ 6 ಗುಣ: ಜ್ಞಾನ, ವಿಜ್ಞಾನ, ಯಶಸ್ಸು, ಇದೆಲ್ಲ ಏನೇನು ಗುಣಗಳಿವೆ ಇದನ್ನೆಲ್ಲ ಪೂರ್ತಿಯಾಗಿ ಯಾರು ಪಡೆದಿದ್ದಾನೋ ಅಂಥ ವ್ಯಕ್ತಿಗೆ ಪುರುಷ ಅಂತ ಕರೀತಾರೆ. ಈ ರೀತಿ ಆ ಪುರುಷ ಅನ್ನೋ ಶಬ್ದಕ್ಕೆ ಹಲವಾರು ಅರ್ಥ ಇದೆ. ಅದನ್ನೆಲ್ಲ ಮರೆತು ಈಗ ಈ ಪುರುಷ ಅನ್ನೋ ಶಬ್ದಕ್ಕೆ ದೇವರನ್ನ ಹೇಳ್ತಾನೆ ಇಲ್ಲ ಈ ಶಬ್ದ, ವಿಷ್ಣುವನ್ನ ಹೇಗೆ ಹೇಳ್ತಾ ಇದೆ, ಯಾರೋ ಇನ್ನೊಬ್ಬರನ್ನ ಹೇಳ್ತಾ ಇರೋದು. ಅದು ಕೂಡ ಅವನು ನೇರವಾಗಿ ಮೋಕ್ಷ ಕಾರಣ ಅಲ್ಲ. ಆ ಪಶು ಪುರುಷ ಅಂತ ಒಬ್ಬ ಇದ್ದಾನೆ, ಅವರ ಜ್ಞಾನ ಪಡೆದ್ರೆ ಶಿವನ ಅನುಗ್ರಹ ಆಗುತ್ತೆ. ಅಂದ್ರೆ ಶಿವನ ಜ್ಞಾನ ಬರೋ ಹಾಗೆ ಮಾಡಿ ಅವನ ಅನುಗ್ರಹ ಪಡ್ಕೊಂಡು ಆಮೇಲೆ ನಾವು ಮೋಕ್ಷಕ್ಕೆ ಹೋಗೋದು ಅಂತ. ಇದೆಲ್ಲ ಎಲ್ಲಿದೆ? ಯಾಕೆ ಈ ರೀತಿ ಕಲ್ಪನೆ ಮಾಡ್ತಾ ಇದ್ವಿ? ಕೇವಲ ಖಂಡನೆ ಮಾಡ್ಲಿಕ್ಕೋಸ್ಕರ ಈ ತರ ಕಲ್ಪನೆ ಅಂತ ಅಷ್ಟೇ, ಬಿಟ್ರೆ ಇನ್ನೇನಿಲ್ಲ. ಅದಕ್ಕೆ ಇವ್ರು ಹೇಳಿದ್ರು, ಇಲ್ಲ, ಪುರುಷ ಅನ್ನೋ ಶಬ್ದವನ್ನ ನಾರಾಯಣ ಪನ್ನಂ, ನಾರಾಯಣ ಅನುವಾಕದಲ್ಲೆಲ್ಲ ಬಳಸಿದ್ದಾರೆ. ನಾರಾಯಣ ಅನುವಾಕ ಅಂದ್ಮೇಲೆ ನಾರಾಯಣನ ಬಗ್ಗೆನೇ ಬರ್ಬೇಕು. ಅಲ್ಲಿ ಪುರುಷ ಶಬ್ದ ಬಳಸಿರೋದ್ರಿಂದ ಸರ್ವೇ ನಿಮೇಶ ಜಗ್ನಿರೇ ವಿದ್ಯುತ ಪುರುಷ ದಧಿ, ಎಲ್ಲಾ ನಿಮೇಶಗಳು ಅಂದ್ರೆ ಕಾಲದ ಪ್ರಭೇದ ಇದೆಲ್ಲ. ನಿಮಿಷ, 1 ನಿಮಿಷ, 2 ನಿಮಿಷ ಏನು ಹೇಳ್ತಾ ಇದೀವಲ್ಲ, ಈ ನಿಮಿಷ ಆಗ್ಲಿ, ತ್ರುಟಿ, ಲವ, ಕಾಷ್ಠ ಏನೇನಿದೆ, ಈ ಕಾಲದ ಸೂಕ್ಷ್ಮ ಪ್ರಭೇದಗಳು, ಆ ಎಲ್ಲಾ ಪ್ರಭೇದಗಳು ಆ ಪುರುಷ ನಾಮಕ ಪರಮಾತ್ಮನಿಂದ ಹುಟ್ಟಿದ್ದು ಅಂತ ಸ್ಪಷ್ಟವಾಗಿದೆ. ಜಗ್ನಿರೆ, ಆ ಹುಟ್ಟಿದ್ದು ಅಂದ್ರೆ ಆ ಕಾಲದಲ್ಲಿ ಹುಟ್ಟು, ಹೇಗೆ ಕಾಲ ನಿತ್ಯ ಅಲ್ವಾ, ಅಂದ್ರೆ ಅಭಿವ್ಯಕ್ತಿ ಅಂದ್ರೆ ಹೊರಗೆ ಬಂದಿದ್ದು ಅಂತ ಅಷ್ಟೇ ಅರ್ಥ. ಹೇಗೆ ದೇವರು ಅವತಾರ ಮಾಡೋದು ಅನ್ನೋದಕ್ಕೆ ಅರ್ಥನೋ ಹಾಗೆ ದೇವರು ಹುಟ್ಟಿದ್ದು ಅಂತ ಅರ್ಥ ಅಲ್ವೋ ಅದೇ ತರ. ಅಂತೂ ಕಾಲದಲ್ಲೂ ಕೂಡ ಅನೇಕ ಸೂಕ್ಷ್ಮ ಪ್ರಭೇದಗಳನ್ನ ದೇವರೇ ಸೃಷ್ಟಿ ಮಾಡಿದ್ದಾನೆ ಅಂತ ಒಂದರ್ಥ. ಸೃಷ್ಟಿಯಿಂದ ಪ್ರಾದುರ್ಭಾವಗೊಳಿಸಿದ್ದಾನೆ ಅಂತ. ಇಷ್ಟೆಲ್ಲ ಸ್ಪಷ್ಟವಾಗಿ ದೇವರ ಬಗ್ಗೆ ಇದ್ದಾಗ ಪುರುಷ ಅನ್ನೋ ಶಬ್ದ ಅದು ದೇವರನ್ನೇ ಹೇಳಲ್ಲ ಅಂತ ಹೇಳೋದು ತಪ್ಪಲ್ವಾ? ಶ್ರೀಹರಿಯಲ್ಲೂ ವಿಷ್ಣುವಿನಲ್ಲೂ ಬಳಸಿದಾರಲ್ವಾ ಆ ಶಬ್ದವನ್ನ ಅಂತ. ಇದಾದ್ಮೇಲೆ ಮುಂದಕ್ಕೆ 194 ಸುಧಾಮೂಲದಲ್ಲಿ ಅನುವ್ಯಾಖ್ಯಾನ ಆದ್ಮೇಲೆ, ನ ಕೇವಲಂ ಪುರುಷ ಜ್ಞಾನತೋ ಅಮೃತತ್ವ ಮುಕ್ತಂ, ನಿಜ ಪುರುಷನ ಜ್ಞಾನ ಪಡೆದವನಿಗೆ ಅವನು ಸಹಸ್ರ ಶೀರ್ಷ ಪುರುಷ ಅಂತೆಲ್ಲ ಪುರುಷ ಸೂಕ್ತ ಹೇಳಿದ್ದ ಅರ್ಥವನ್ನು ತಿಳ್ಕೊಂಡ್ರೆ ಮಾತ್ರ ಅವನು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಸಾಧ್ಯ. ನಾವು ಪುರುಷ ಸೂಕ್ತ ಜಪ ಮಾಡ್ತೀವಿ, ಪುರುಷ ಸೂಕ್ತದಿಂದ ಅಭಿಷೇಕ ಮಾಡ್ತೀವಿ, ಪುರುಷ ಸೂಕ್ತವನ್ನು ಪಾರಾಯಣ ಮಾಡ್ತೀವಿ, ಆದ್ರೆ ಅರ್ಥ ಗೊತ್ತಿಲ್ಲ ಅಂದ್ರೆ ಯಾವತ್ತೂ ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ. ಅಂದ್ರೆ ಪುರುಷ ಸೂಕ್ತ ಅರ್ಥ ಏನು ಮೊದಲು ತಿಳ್ಕೊಳ್ಳೇಬೇಕು. ಆ ಪುರುಷ ಶಬ್ದವನ್ನ ದೇವರಲ್ಲಿ ಬಳಸಿರೋದು ಅನ್ನೋದು ಗೊತ್ತಿರ್ಬೇಕು. ಆದ್ರೆ ವಿದ್ಯುತ ಪುರುಷ ಆದದ್ದು ಏನೋ ಯಾಕೆ ಪುರುಷ ಅಂದ್ರೆ ಪಶು ಪುರುಷ ಆಗ್ಬಾರ್ದು ಅಂತ ಇದೊಂದು ಕೊನೆ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ ನೋಡಿ, ಪುರುಷನಲ್ಲಿ ಕೆಲವು ಗುಣ ಹೇಳಿದ್ದಾರೆ. ನಾನು ಆಗ್ಲೇ ಒಂದು ಉದಾಹರಣೆ ಕೊಟ್ಟೆ. ನಾವ್ಯಾಕೆ ಪುರುಷ ಸೂಕ್ತದಲ್ಲಿ ಹೇಳ್ಬಾರ್ದು? ನಾವು ಪುರುಷರು ತಾನೆ ಅಂದ್ರೆ ಸಹಸ್ರ ದೇಶ ಪುರುಷ ಸಹಸ್ರಾಕ್ಷ, ನಿಮಗ್ 1000 ಕಣ್ಣಿದ್ಯಾ, 1000 ಕಾಲಿದ್ಯಾ, 1000 ಕೈ ಇದೆಯಾ? ಇಲ್ಲ ಅಂದ್ಮೇಲೆ ನೀವಲ್ಲ ಅಲ್ಲಿ. ಅದನ್ನ ಸಂದರ್ಭ ನೋಡ್ಕೊಂಡು ಅರ್ಥ ಮಾಡ್ಬೇಕು ಶಬ್ದಕ್ಕೆ. ಹಾಗೆ ನಾರಾಯಣ ಅನುವಾಕದಲ್ಲಿ ಪುರುಷ ಶಬ್ದವನ್ನು ಬಳಸಿದ್ರೆ ಅದು ಪಶು ಪುರುಷ ಆಗ್ಲಿ ಅಂದ್ರೆ ಅಲ್ಲ. ಯಾಕೆಂದ್ರೆ ಆ ಪುರುಷರಲ್ಲಿ ಕೆಲವು ಗುಣ ಹೇಳಿದ್ದಾರೆ. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ ನಾಕಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತೆಲ್ಲ ಸ್ಮೃತಿ ಇದೆ. ಯಮಂತಃ ಸಮುದ್ರೆ ಕವಯೋ ವಿಚಕ್ಷತೆ ಕವಯೋ ವದಂತಿ ಅಂತ. ಅಂತಃ ಸಮುದ್ರದ ಒಳಗಡೆ ಮಲ್ಕೊಂಡಿರೋನು, ಅದು ದೇವರ ಲಕ್ಷಣ. ಅದು ಅಂಥವನು ಪುರುಷ ಅಂತ ಹೇಳಿದ್ದಾರೆ. ಪುರುಷನಲ್ಲಿ ಅಬ್ಧಿಶಯತ್ವ ಈ ಕೇಳಿಸಿದೆ. ಅಬ್ಧಿಶಯತ್ವ ಅನ್ನೋದು ಪುರುಷನ ಅಸಾಧಾರಣ ಧರ್ಮ. ಅಂದ್ರೆ ಇದನ್ನ ಹೀಗ್ ಬಿಡಿಸ್ತಾರೆ. ನೀವು ಒಂದು ವೇದ ವಾಕ್ಯ ತಗೊಳ್ತೀರಿ, ನಿಮಗೆ ಗೊತ್ತಿರೋ ಪರಿಚಯ ಇರೋ ಬೇಕಾದಷ್ಟು ಶಬ್ದ ಅದರಲ್ಲಿರುತ್ತೆ. ಅದ್ ನೀವು ಆಗ್ಬೋದು, ರುದ್ರನೂ ಆಗ್ಬೋದು, ಇಂದ್ರದೇವರು ಆಗ್ಬೋದು, ಎಲ್ಲರಲ್ಲೂ ಸಂಬಂಧಪಟ್ಟ ಒಂದು ಶಬ್ದ ಜೀವ ಅಂತ ಹಾಕಿದ್ದಾರೆ ಅಂತ ಇಟ್ಕೊಳ್ಳಿ. ಯಾವ ಜೀವ? ಸಂದರ್ಭ ನೋಡ್ಬೇಕು. ಆ ಜೀವನ್ ಬಗ್ಗೆ ಏನ್ ಹೇಳಿದ್ದಾರೆ ಆ ವೇದ ವಾಕ್ಯದಲ್ಲಿ? ಆ ಜೀವನ್ ಬಗ್ಗೆ ಅವ್ನು ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಅಂತ ಜೀವ ಅಂದ್ರೆ ಅದ್ ನಾವು ನೀವಲ್ಲ, ಅದು ದೇವ್ರು ಅಂತ ಅರ್ಥ. ಇಲ್ಲ ಆ ಜೀವ ತುಂಬಾ ದುಃಖ ಪಡ್ತಾನೆ ಅಂದ್ರೆ ನಾವು ಅಂತ ಅರ್ಥ. ಆ ವೇದ ವಾಕ್ಯದಲ್ಲಿ ನಮ್ ಬಗ್ಗೆನೇ ಹೇಳ್ತಾ ಇದ್ದಾರೆ ಅಂತ. ಪುರಾಣದಲ್ಲಾಗ್ಲಿ ಬೇರೆ ಎಲ್ಲೇ ಆಗ್ಲಿ ನಮ್ ಬಗ್ಗೆ ಹೇಳ್ತಾ ಇದಾರೋ, ದೇವರ ಬಗ್ಗೆ ಹೇಳ್ತಾ ಇದಾರೋ, ದೇವತೆಗಳ ಬಗ್ಗೆ ಹೇಳ್ತಾ ಇದಾರೋ ಅಂತ ಪ್ರಕರಣ ಚೆನ್ನಾಗಿ ನೋಡ್ಕೊಂಡು ಅರ್ಥ ಹೇಳ್ಬೇಕು.
ಸುಮ್ನೆ ಅಲ್ಲಿದೆ ಒಂದ್ ಶಬ್ದ ಅರ್ಥ ಹೇಳ್ಬಿಡ್ತೀನಿ ಅಂತ ಹೇಳೋ ಹಾಗಿಲ್ಲ. ಸುತ್ತಲೂ ಮುತ್ತಲೂ ಎಲ್ಲಾ ನೋಡ್ಕೊಂಡು ನಾವಲ್ಲ ಅಲ್ಲಿ ವಿಷಯ, ನಮ್ ಬಗ್ಗೆ ಹೇಳ್ತಾ ಇಲ್ಲ ಅಲ್ಲಿ ಅಂತ ನಾವು ತೀರ್ಮಾನ ಮಾಡ್ತೀವಲ್ಲ. ನಮ್ ತರ ಹೆಸರು ಇಟ್ಕೊಂಡಿರೋರು ಸಾವಿರಾರು ಜನ ಇರ್ತಾರೆ ಲೋಕದಲ್ಲಿ. ಯಾರನ್ನೋ ಹೋಗಿ ಬೈತಾ ಇರ್ತಾರೆ ಹೆಸರನ್ನ ಇಟ್ಕೊಂಡು. ಅದು ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಆಗಿ ಬೈತಾ ಇದೆ. ಆ ಹೆಸರಿನವ್ರು ನಾವು ಅಂತ ನನಗೆ ಯಾಕೆ ಬೈತಾ ಇದೆ ಅಂತ ಅವ್ನಿಗೆ ಹೋಗಿ ಹೊಡೆದ್ರೆ ಅವ್ನು ನಮಗ್ ವಾಪಸ್ ಹೊಡಿತಾನೆ. ಯಾಕಂದ್ರೆ ನಿನ್ ಬಗ್ಗೆ ನಾನು ಮಾತಾಡ್ಲಿಲ್ಲ. ನಿನ್ ಹೆಸರು ಇಟ್ಕೊಂಡಿದ್ದಾನೆ ಅಂತ ನೀನ್ ಹಂಗ್ ಮಾತಾಡ್ಬೇಡ. ಹಂಗೆ ಒಂದೇ ಹೆಸರಿನಿರೋ ವ್ಯಕ್ತಿಗಳು ಬೇಕಾದಷ್ಟು ಜನ ಇರ್ತಾರೆ. ವೇದದಲ್ಲೂ ಒಂದೇ ಹೆಸರು ಏನೇನು ನಮ್ಗೆಲ್ಲ ಇದೆ, ಜೀವರಿಗಾಗ್ಲಿ, ದೇವತೆಗಳಿಗೆ, ದೇವರಿಗೆ ಆ ಶಬ್ದವನ್ನು ಬಳಸಿರ್ಬೋದು. ಹಾಗಂತ ದೇವ್ರ ಬಗ್ಗೆ ಹೇಳ್ತಾ ಇದೆ, ನಾವು ನಮ್ ಬಗ್ಗೆ ಹೇಳ್ತಾ ಇದೆ ಅಂದ್ರೆ ವೇದ ಮಂತ್ರ ನಮಗ್ ಕಪಾಳ ಕೊಡುತ್ತೆ. ನಿನ್ ಬಗ್ಗೆ ನಾ ಹೇಳ್ತಾರ, ದೇವ್ರ ಬಗ್ಗೆ ಹೇಳ್ತಾ ಇರೋದು ಅಂತ. ಅಂದ್ರೆ ಯಾವ ಯಾವ ವಾಕ್ಯಗಳನ್ನ ನಾವು ನೋಡ್ತೀವಿ ಆ ವಾಕ್ಯದಲ್ಲಿ ನಮ್ ಬಗ್ಗೆ ಇದೆಯಾ. ಮನ್ಯು ಸೂಕ್ತ, ಮನ್ಯು ಅಂತಿದೆ. ಮನ್ಯು ಅಂದ್ರೆ ವಾಯುದೇವ್ರ ಬಗ್ಗೆನೂ ಬಳಸ್ತಾರೆ, ನರಸಿಂಹದೇವ್ರ ಬಗ್ಗೆನೂ ಇದೆ. ಇಬ್ರ ಬಗ್ಗೆನೂ ಅರ್ಥ ಅಲ್ಲಿ, ಅದ್ ಸರಿ ಇದೆ. ಅದೇ ಮನ್ಯು ಅಂದ್ರೆ ತುಂಬಾ ಕೋಪ ಇರೋಂಗೆ ಮನ್ಯು ಅಂತ ಕರೀತಾರೆ. ನಮಗ್ ತುಂಬಾ ಕೋಪ ಇದೆ, ನಾವು ಮನ್ಯು ಸೂಕ್ತ ನಮ್ ಬಗ್ಗೆನೂ ಹೇಳ್ತಾ ಇದಾರೆ ಅಂದ್ರೆ ಅರ್ಥ ಇದೆಯಾ. ಶತ್ರಾವ ಪರಾಜಿತ ಸೋಪದಿನ ಅಂತ ಆ ಮನ್ಯುವಿನ ಪ್ರಾರ್ಥನೆ ಮಾಡಿದ್ರೆ ಶತ್ರುಗಳು ಪರಾಜಯ ಹೊಂದುತ್ತಾರೆ. ನಮ್ ಪ್ರಾರ್ಥನೆ ಮಾಡಿದ್ರೆ ಶತ್ರುಗಳು ಇನ್ನೂ ಜಾಸ್ತಿ ಆಗ್ತಾರೆ ಅಷ್ಟೇ. ಏನು ಪ್ರಾಬ್ಲಮ್ ಜಾಸ್ತಿ ಆಗತ್ತೆ ಹೊರತು ತೊಂದರೆ ವಾರಣೆ ಆಗಲ್ಲ. ಹಾಗಾದ್ರೆ ಮನ್ಯು ಸೂಕ್ತದಲ್ಲಿ ಹೇಳೋ ವಿಷಯಕ್ಕೂ ನಮ್ ಬಗ್ಗೆ ನಾವು ಅಲ್ಲಿ ಪ್ರತಿಪಾದಿರೋನ್ಲಿಕ್ಕೂ ತುಂಬಾ ವಿರುದ್ಧ. ಹೆಸರು ಒಂದೇ ಆದ ಕೂಡಲೇ ನಮ್ ಬಗ್ಗೆನೆಲ್ಲ ಹೇಳಿರ್ಬೇಕು ಅಂತಿಲ್ಲ. ಅದೇ ತರ ಪುರುಷ ಅನ್ನೋ ಶಬ್ದವನ್ನ ಎಲ್ಲಾ ಕಡೆ ಬಳಸಿದ್ರು, ಪುರುಷ ಸೂಕ್ತದಲ್ಲಿ ಬಳಸಿರೋ ಪುರುಷ ಶಬ್ದ ನಮ್ ಬಗ್ಗೆ ಹೇಳ್ತಾ ಇಲ್ಲ, ಅದು ದೇವ್ರ ಬಗ್ಗೆನೇ ಹೇಳ್ತಾ ಇರೋದು. ಇವ್ರ ಅದ್ರಲ್ಲಿ ಮಧ್ಯದಲ್ಲಿ ಚರ್ಚೆ ಮಾಡಿದ್ರು, ಯಾಕೆ ಅದು ಬೇರೆ ಪುರುಷನ ಹೇಳ್ಬೋದು ಅಂತ. ಅದ್ರ ಜೀವನೂ ಅಲ್ಲ, ಈ ಕಡೆ ಶಿವನೂ ಅಲ್ಲ, ಈ ಕಡೆ ಮಧ್ಯದಲ್ಲಿ ಯಾರೋ ಒಬ್ಬ ಅವನ ಅನುಗ್ರಹ ಇದ್ರೆ ನಾವ್ಗೆ ಈ ಶಿವನ ಅನುಗ್ರಹ ಆಗತ್ತೆ ಅಂತ ಒಬ್ಬ ಪಶು ಪುರುಷ ಅಂತ ಅವನ ಬಗ್ಗೆ ಇರೋ ಸೂಕ್ತ ಅದು ಅಂತ ಇವ್ರು ಹೇಳಿಕ್ ಶುರು ಮಾಡಿದ್ರು. ಅದಕ್ಕೆ ಇವ್ರಂದ್ರು ಇಲ್ಲ ಪಶು ಪುರುಷ ಅಲ್ಲ ಅಪ್ಪ ಅಲ್ಲಿ ಅಂತ. ಅದಕ್ಕೆ ಉದಾಹರಣೆ ಕೊಡಿ ಅಂತ. ಇಲ್ಲ ಪುರುಷ ಅನ್ನೋ ಶಬ್ದವನ್ನು ದೇವರಲ್ಲೂ ಬಳಸಿದಾರಲ್ಲ. ಆಗ ಹೇಳಿದ್ರು, ನೋಡು ಪುರುಷ ಅಂತ ದೇವರಲ್ಲಿ ಬಳಸಿರೋದಕ್ಕೆ ಪ್ರಮಾಣ ಏನು ಅಂದ್ರೆ ಪುರುಷನಲ್ಲಿ ಏನ್ ಗುಣ ಹೇಳಿದಾರೆ ಗೊತ್ತಾ, ಅಲ್ಲಿ ಸಮುದ್ರದಲ್ಲಿ ನೆಲೆಸಿರೋನು ಅಂತ ಹೇಳಿದ್ದಾರೆ. ಸಮುದ್ರದಲ್ಲಿ ನೆಲೆಸಿರೋರು ನೀವಲ್ಲ. ಯಾವಾಗಲೂ ಒಮ್ಮೆ ಸಮುದ್ರಕ್ಕೆ ಹೋಗಿ ಬಂದ್ರೆ ಒಳಗಡೆ ಮುಳುಗಿ ಅದಲ್ಲ, ಯಾವಾಗಲೂ ಸಮುದ್ರವನ್ನ ಮನೆ ಮಾಡ್ಕೊಂಡಿರೋನು. ಅದ್ ಯಾಕೆ ಮನೆ ಮಾಡ್ಕೊಂಡಿದ್ದಾನೆ? ಸಮುದ್ರ ರಾಜನ ಮಗಳು ಲಕ್ಷ್ಮೀ ದೇವಿನ ಮದುವೆ ಆಗಿದೆ ಪರಮಾತ್ಮ, ಅವನು ಅಲ್ಲಿ ನೆಲೆಸಿದ್ದಾನೆ. ಲಕ್ಷ್ಮಿ ಜೊತೆಗೆ ಅಲ್ಲಿ ಯಾವಾಗಲೂ ವಾಸ ನಿರಂತರ. ಯಮಂತ ಸಮುದ್ರೆ ಕವಯೋವಯಂತಿ ಅಂತ ಜ್ಞಾನಿಗಳೆಲ್ಲ ಸಮುದ್ರದ ಒಳಗಡೆ ಇರೋನ್ ದೇವರು ಅಂತ. ಆ ದೇವರ ಬಗ್ಗೆ ಅಸಾಧಾರಣ ಲಕ್ಷಣ ಅದು. ಹೇಗೆಂದ್ರೆ ರುದ್ರದೇವರು ಚಂದ್ರನನ್ನು ತಲೆ ಮೇಲೆ ಇಟ್ಕೊಂಡವ್ರು ಯಾರು? ಅವ್ರು ರುದ್ರದೇವರು ಅಂತ ರುದ್ರದೇವರ ಲಕ್ಷಣ. ಅದನ್ನ ಕಂಡು ಹಿಡಿಯೋದು. ಸಹಸ್ರಾಕ್ಷ ಯಾರು? ಅದು ಇಂದ್ರದೇವರು. ಹಾಗಾದ್ರೆ ಸಹಸ್ರಾಕ್ಷ ಪುರುಷ ಸೂಕ್ತದಲ್ಲಿ ಇಂದ್ರದೇವರ ಬಗ್ಗೆ ಹೇಳ್ಬೋದಲ್ಲ? ಅಲ್ಲ. ಯಾಕಂದ್ರೆ ಸಹಸ್ರಪಾತ್ ಎಲ್ಲ ಹೇಳಿದ್ದಾರೆ ಮುಂದೆ ಲಕ್ಷಣ. ಇಂದ್ರದೇವರಿಗೆ 1000 ಕಾಲಿಲ್ಲ, 1000 ಕಣ್ ಮಾತ್ರ. ಹಾಗಾಗಿ ಅವ್ರನ್ನ ತಗೊಳ್ಲಿಕ್ ಬರಲ್ಲ. ಹೀಗೆ ಒಂದು ಪದ ಬಂದ ಕೂಡಲೇ ಇಂಥ ದೇವತೆ ಇಂಥ ದೇವರನ್ನೇ ಅಲ್ಲಿ ಹೇಳ್ತಾ ಇರೋದು ಅಂತ ತೀರ್ಮಾನ ಮಾಡೋದು ಕಷ್ಟ, ನೋಡ್ಕೊಂಡು ಹೇಳ್ಬೇಕು. ಸರಿ, ವಿಷ್ಣು ಸಹಸ್ರನಾಮದಲ್ಲೂ ಒಂದ್ ಮಾತಿದೆ, ಮಹೋದಧಿಶಯೋಂತಕಃ ಅಜೋ ಮಹಾರ ಸ್ವಾಭಾವ್ಯೋ ಬರುತ್ತಲ್ಲ. ವಿಷ್ಣು ಸಹಸ್ರನಾಮದ ಮಾತಿನಲ್ಲಿ ಮಹೋದಧಿಶಯೋಂತಕಃ ಅಂತ ಇದೆ. ಇದರಲ್ಲಿ ಜಯತೀರ್ಥರು ವರ್ಣನೆ ಮಾಡ್ತಾರೆ. ಮಹೋದಧಿಶಯೋಂತಕಃ ಇತ್ಯಾದಿನಾಥಸ್ಯ ವಿಷ್ಣು ಲಿಂಗತ್ವ ಅವಗಮಾತ್. ವಿಷ್ಣು ಅಂತ ಹೇಳಿಕೆ ಲಿಂಗ, ಇದು ಸೂಚಕ, ಇದೊಂದು ಪ್ರಮಾಣ. ಏನ್ ಪ್ರಮಾಣ? ಮಹೋದಧಿಶಯ ಅಂತಕಃ. ಮಹೋದಧಿ ಅಂದ್ರೆ ದೊಡ್ಡ ಸಮುದ್ರ ಅಂದ್ರೆ ಕ್ಷೀರ ಸಮುದ್ರ, ಅದರಲ್ಲಿ ಶಯ ಮಲಗಿರೋನು ಅಂತ ಅರ್ಥ. ಮಹೋದಧಿಶಯ ಅಂತ ದೇವರ ಹೆಸರು. ಇದು ವಿಷ್ಣು ಸಹಸ್ರನಾಮದಲ್ಲಿ ಬರೋದು ಬಹಳ ಪ್ರಸಿದ್ಧ. ಮತ್ತೆ ದೇವರಲ್ಲಿ ಇಂಥ ಗುಣ ಇದ್ದದ್ದನ್ನೇ ಪುರುಷನಲ್ಲಿ ಹೇಳಿದ್ರಿಂದ ಅಲ್ಲಿ ಪುರುಷ ಅಂತಂದ್ರೆ ಆ ದೇವರನ್ನೇ ತಗೊಳ್ಬೇಕು ಹೊರತು ಬೇರೆ ಪಶು ಪುರುಷ ಅನ್ನೋನೆಲ್ಲ ತಗೊಳ್ಬಾರ್ದು. ಹಾಗಾಗಿ ನಾವ್ ಅವಾಗ್ಲೇ ನಿಮಗೆ ಹೇಳ್ತಾ ಇರೋದು ಒಂದೇ ವಿಷಯ, ಪುರುಷ ಸೂಕ್ತದಲ್ಲಿ ಬಂದವನು ಪುರುಷ ಅಂದ್ರೆ ಅದು ದೇವರೇ, ವಿಷ್ಣುನೇ, ಶ್ರೀಹರಿಯೇ ಹೊರತು ಪಶು ಪುರುಷ ಅಂತ ನೀವ್ ಹೇಳೋಂತಹ ಪುರುಷ ಅಲ್ಲ ಅಂತ. ಇಲ್ಲಿ ಟಿಪ್ಪಣಿಗಳಲ್ಲಿ ಅನೇಕ ವಿಷಯಗಳನ್ನು ತಿಳಿಸಿದ್ದಾರೆ. ಈಗ ಟಿಪ್ಪಣಿಯ ವಿಷಯಕ್ಕೆ ಬರೋಣ. 194ನೆಯ ಸುಧಾಮೂಲದ ಟಿಪ್ಪಣಿಗಳಿಗೂ ಮೊದಲನೇದು ಪರಿಮಳ ಟಿಪ್ಪಣಿ ನೋಡೋಣ. ಪರಿಮಳ ಟಿಪ್ಪಣಿಯಲ್ಲಿ ಒಂದು ವಿವರಣೆ ಕೊಟ್ಟಿದ್ದಾರೆ ರಾಯರು. ಇತ್ಯಾದಿನ ಸಹಸ್ರನಾಮಸ್ಥ ವಾಕ್ಯೇನ ಇತ್ಯರ್ಥ. ಇಲ್ಲಿ ಮಹೋದಧಿಶಯೋಂತಕಃ ಇತ್ಯಾದಿನ ಇದೆ ಮೊದಲಾದ ವಾಕ್ಯದಿಂದ ಪುರುಷ ಅಂತಂದ್ರೆ ದೇವರೇ ಅಂತ ಗೊತ್ತಾಗತ್ತೆ ಅಂತ ಸುಧಾದಲ್ಲಿದೆ. ಇಲ್ಲಿ ಎಲ್ಲಿ ಬರುತ್ತೆ ಇದು ಮಹೋದಧಿಶಯೋಂತಕಃ? ನಾವು ಪಾರಾಯಣ ಮಾಡ್ತಾ ಇದ್ರು ನೆನಪಾಗಲ್ಲ ಕೆಲವು ಸರಿ. ಇದು ಎಲ್ಲಿ ಬಂದಿದೆ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಅದಕ್ಕೆ ರಾಯರು ಬರದೇ ಬಿಟ್ಟದನ್ನ ಸಹಸ್ರನಾಮದಲ್ಲಿರುವಂತಹ ವಾಕ್ಯ. ಸಹಸ್ರನಾಮ ಅಂದ್ರೆ ಯಾವ್ದು? ಅದ್ ವಿಷ್ಣು ಸಹಸ್ರನಾಮ ಅಂತ ತಗೊಳ್ತೀವಿ. ವಸ್ತುತಃ ರುದ್ರ ಸಹಸ್ರನಾಮನೂ ಇದೆ. ರುದ್ರದೇವರಿಗೂ 1000 ನಾಮ ಇದೆ. ಈಗ ಹೇಗೆ ಅಂದ್ರೆ ಅಷ್ಟೋತ್ತರ ಶತನಾಮ ಅಂದ್ರೆ ಅದು ಎಲ್ಲಾ ಗ್ರಹಗಳಿಗೂ ಇದೆ, ನವಗ್ರಹಗಳಿಗೂ. ಮತ್ತೆ ರುದ್ರದೇವರಿಗೂ ಇದೆ, ರಾಯರಿಗೂ ಇದೆ, ವ್ಯಾಸರಾಜರಿಗೂ ಇದೆ. ಬರೀ ದೇವ್ರಿಗೆ ಮಾತ್ರ ಇಲ್ಲ. 108 ನಾಮ ಕೃಷ್ಣಾಷ್ಟೋತ್ತರ ಶತನಾಮ ಹೇಳ್ತೀವಲ್ಲ, ಬರೀ ದೇವ್ರಿಗೆ ಅಷ್ಟೇ ಅಲ್ಲ, ಅನೇಕರಿಗೆ ಇದೆ. ದೇವತೆಗಳಿಗೂ ಇದೆ, ಗ್ರಹಗಳಿಗೂ ಇದೆ. ಹಾಗೆ 1000 ನಾಮ ಅಂತಂದ್ರೆ ಅದು ರುದ್ರದೇವರಿಗೂ ಇದೆ.
ಆದ್ರೆ ನೆನ್ನೆ ಹೇಳದ್ನಲ್ಲ, ಹೇಗೆ ಅಂದ್ರೆ ಗೀತೆ ಅಂದ್ರೆ ಭಗವದ್ಗೀತೆ, ಸೂತ್ರ ಅಂದ್ರೆ ಅದ್ ಬ್ರಹ್ಮಸೂತ್ರ, ಕೃಷ್ಣ ಅಂದ್ರೆ ಅದ್ ಭಗವದ್ಗೀತೆ ಹೇಳಿದ ಕೃಷ್ಣನೇ, ಅವನನ್ನ ತಗೊಳ್ತೀವಿ. ವಾಸಿಷ್ಠ ಕೃಷ್ಣ ಅಂದ್ರೆ ವೇದವ್ಯಾಸರಿಗೆ ಹೋಗ್ತೀವಿ. ಯಾದವ ಕೃಷ್ಣ ಅಂದ್ರೆ ಸರಿ ಕೃಷ್ಣ, ಕೃಷ್ಣ ಅಂದ ಕೂಡ ನೆನಪಾಗೋದು ನಮ್ಗೆ ಯಾದವ ಕೃಷ್ಣನೇ. ಹೀಗೆ ಒಂದು ಶಬ್ದಕ್ಕೆ ಏನೂ ಹೇಳದೆ ವಿಶೇಷಣ ಸೇರಿಸ್ತೇನೆ, ಸುಮ್ನೆ ಹಾಗೆ ಕಾಮನ್ ಆಗಿ ಹೇಳಿದ್ರು ಅದೇ ಅರ್ಥ, ಮುಖ್ಯ ಅರ್ಥ ತಗೊಳ್ಬೇಕು. ಅದೇ ರೀತಿ ಸಹಸ್ರನಾಮ ಅಂದ್ರೆ ವಿಷ್ಣು ಸಹಸ್ರನಾಮ ಅಂತಾನೆ ಅರ್ಥ. ಆ ವಿಷ್ಣು ಸಹಸ್ರನಾಮದಲ್ಲಿ ಇದು ಬಂದಿದೆ ಅಂತ ರಾಯರು ಅದಕ್ಕೆ ವಿವರಣೆಯನ್ನ ಮಾಡಿದ್ರು. ಇದಾದ್ಮೇಲೆ ಗುರುವರ್ಥ ದೀಪಿಕಾದಲ್ಲಿ ಇದ್ರ ಬಗ್ಗೆ ವಿಶೇಷವಾದ ವಿವರಣೆ ಇದೆ. ಅದ್ರ ಮೊದಲು ಇಲ್ಲಿ ಶ್ರೀನಿವಾಸ ತೀರ್ಥರ ಟಿಪ್ಪಣಿನ ನೋಡಿ, ಇನ್ನೂ ಏನಾದ್ರು ಬೇರೆ ಟಿಪ್ಪಣಿಯ ವಿಷಯ ಇದ್ರೆ ಅದನ್ನ ನೋಡಿ ಇದಕ್ಕೆ ಬರೋಣ. ಯಾಕಂದ್ರೆ ಗುರುವರ್ಥ ದೀಪಿಕಾದಲ್ಲಿ ತುಂಬಾ ವಿಚಾರಗಳಿವೆ, ಇದರಲ್ಲಿ ನಿಧಾನಕ್ಕೆ ನೋಡ್ಕೊಂಡು ಹೋಗ್ಬೇಕು. ಈಗ ಶ್ರೀನಿವಾಸ ತೀರ್ಥರ ಟಿಪ್ಪಣಿ ನೋಡೋಣ. ಇವ್ರೇನ್ ಹೇಳಿದ್ರು, ಪಶುಪತಿಯ ಜ್ಞಾನವನ್ನ ಮೋಕ್ಷಕ್ಕೆ ಕಾರಣ ಅಂದ್ರು. ಪಶುಪತಿ, ಪಶು ಅಂದ್ರೆ ಜೀವರು, ನಾವೆಲ್ಲ ಪಶುಗಳು ಅಂತ. ಈ ಪಶುಗಳಿಗೆ ಪತಿ ಅಂದ್ರೆ ಸ್ವಾಮಿ ಅಂದ್ರೆ ಶಿವ, ಅದನ್ನ ಪಶುಪತಿ ಅಂದ್ರೆ ಶಿವ. ಅಲ್ಲೆಲ್ಲ ಪಶು ಅಂದ್ರೆ ಬರೀ ಪ್ರಾಣಿಗಳಿಗೆ ಪತಿ ರುದ್ರದೇವರು ಅಂತಲ್ಲ, ಪಶು ಅನ್ನೋ ಶಬ್ದದಿಂದ ವಿವೇಕ ಇಲ್ಲದೆ ಇರೋರು ಪಶುಗಳು, ವಿವೇಕ ಇಲ್ಲದೆ ಇರೋರು ನಾವು ನೀವೆಲ್ಲರೂ ವಿವೇಕ ಇಲ್ಲದೆ ಇರೋರು ಅಂತ ಇಟ್ಟುಕೊಂಡು ಆ ಪಾಶುಪತ ಆಗಮದಲ್ಲಿ ನಮ್ಮಂತಹ ಪಶುಗಳಿಗೆ ಪತಿಯಾದವನು ಶಿವ, ಶಿವನ ಅನುಗ್ರಹ ನಮ್ಗೆಲ್ಲ ಆದ್ರೆ ನಾವು ಮೋಕ್ಷಕ್ಕೆ ಹೋಗ್ತೀವಿ, ಪಶುಗಳಿಗೆ ಆಗ ಮೋಕ್ಷ ಅಂತ ಹೀಗಿದೆ. ಇನ್ನೊಂದು ಪಶು ಅಂತಂದ್ರೆ ರುದ್ರದೇವರ ಗಣಗಳಿದೆಯಲ್ಲ, ಭೂತ ಗಣಗಳು, ಯಕ್ಷ, ಗಂಧರ್ವ, ಕಿನ್ನರರೆಲ್ಲ ಇದಾರಲ್ಲ, ಅವ್ರಿಗೆಲ್ಲ ಪಶುಗಳು ಅಂತ ಕರೀತಾರೆ. ಅವರುಗಳಿಗೆ ಪತಿ ಸ್ವಾಮಿ ಅವನು, ಆದ್ರಿಂದ ಪಶುಪತಿ ಅಂತ ರುದ್ರದೇವರಿಗೆ ಹೆಸರು. ಇದು ಅಂತೂ ಪಶುಪತಿ ಅನ್ನೋ ಹೆಸರು ಯಾಕೆ ಅಂತ ನಮಗ್ ಗೊತ್ತಾಯ್ತು. ಇಂಥ ಪಶುಪತಿಯನ್ನ ನಾವ್ ಯಾಕೆ ಭಜಿಸ್ಬೇಕು ಅಂದ್ರೆ ಅವನು ಮೋಕ್ಷ ಕೊಡ್ತಾನೆ. ಆದ್ರಿಂದ ಅದಕ್ಕೆ ಇವ್ರು ಹೇಳಿದ್ರು, ಇಲ್ಲ ಪುರುಷ ಪಶು ಜ್ಞಾನ ಸೇವಾ ಪುರುಷ ಸೂಕ್ತೆ ಮೋಕ್ಷ ಹೇತುತ್ವೋಕ್ತೆ. ಪುರುಷ ಪಶು ಒಬ್ಬ ಇದ್ದಾನೆ, ಪಶುಪತಿ ಅಲ್ಲ ಪುರುಷ ಪಶು. ಅದನ್ನ ಪುರುಷ ಸೂಕ್ತದಲ್ಲಿ ಹೇಳಿದಾರಲ್ವಾ ಅಂದ್ರೆ, ಇಲ್ಲ ಪುರುಷ ಪಶು ಇದನ್ನಲ್ಲ, ಇವನು ಆ ಶಿವನ ಅಧೀನನೇ, ಅದರಿಂದ ಅವನ ಅನುಗ್ರಹ ಪಡೆದ್ರೆ ಮಾತ್ರ ಮೋಕ್ಷಕ್ಕೆ ಹೋಗೋದು. ಅದರಿಂದ ಈ ಪಶು ಪುರುಷ ಅಥವಾ ಪುರುಷ ಪಶು ಏನಿದ್ದಾನೆ, ಪುರುಷ ಅನ್ನೋ ಪಶು ಇವನ ಜ್ಞಾನವನ್ನ ಪಡೆದ್ರೂ ಕೊನೆಗೆ ಶಿವನ ಜ್ಞಾನ ಪಡಿಲೇಬೇಕು. ಯಾಕೆಂದ್ರೆ ಸಾಧನವೂ ಕೂಡ ಮುಖ್ಯ, ಇಲ್ಲ ಅಂತಿಲ್ಲ. ಶಿವನ ಅನುಗ್ರಹ ಪಡಿಲಿಕ್ಕೆ ಪುರುಷನ ಜ್ಞಾನ ಬೇಕು, ಪಶು ಪುರುಷನ ಜ್ಞಾನ, ಅವನ ಜ್ಞಾನ ಇದ್ರೆ ಮಾತ್ರ ಮೋಕ್ಷಕ್ಕೆ ಹೋಗೋದು. ಇದೆಲ್ಲ ಸರಿ. ಇಷ್ಟೆಲ್ಲ ವಿಷಯವನ್ನ ಹೇಳಿ ಈಗ ಮುಂದೆ ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಬರೋಣ. ಅವ್ರೇನ್ ಹೇಳ್ತಾರೆ ವಿಷಯ, ವಾದಿರಾಜರು ಇಲ್ಲಿ ತಿಳಿಸುವ ವಿಷಯ ಇಷ್ಟು ನೋಡಿ. ಈ ಒಂದೇ ವ್ಯಾಖ್ಯಾನ ಅನೇಕ ತರ ವಿವರಣೆಯನ್ನ ಕೊಡುತ್ತೆ ನಮಗೆ. ಸುಧಾ ಟಿಪ್ಪಣಿಗಳಲ್ಲಿ ಒಂದೊಂದು ವ್ಯಾಖ್ಯಾನದ ವೈಶಿಷ್ಟ್ಯ ಒಂದೊಂದ್ ತರ ಇರುತ್ತೆ. ವಾದಿರಾಜರು ಅದೇ ಸುಧಾ ಪಂಕ್ತಿಗಳಿಗೆ ಒಂದು ವಿಲಕ್ಷಣವಾದ ಅರ್ಥ ಹೇಳ್ತಾರೆ, ಅದು ನಿಮ್ಗೆ ಬೇರೆ ಟಿಪ್ಪಣಿಯಲ್ಲಿ ಸಿಗಲ್ಲ. ಒಂದು ಹೊಸದಾದ ಅರ್ಥ, ಅಂದ್ರೆ ಅವರ ದೃಷ್ಟಿಕೋನನೇ ಬೇರೆ, ಅವರ ಪಾಂಡಿತ್ಯ, ಅವರ ವಿದ್ಯೆ ಅದು ಅದ್ಭುತ. ಆ ವಿಷಯವನ್ನ ನಾವು ಗಮನಿಸ್ತಾ ಹೋದಾಗ ಗೊತ್ತಾಗತ್ತೆ. ಸುಧಾ ಗ್ರಂಥಗಳಲ್ಲಿ ಗುರುವರ್ಥ ದೀಪಿಕಾ ತೆಗೆದ್ರೆ ಏನೋ ಒಂದು ಹೊಸ ಪಾಯಿಂಟ್ ಇರತ್ತಲ್ಲಿ, ವ್ಯೂನೇ ಬೇರೆ ಇರತ್ತಲ್ಲಿ. ಅವ್ರ ಗ್ರಂಥಗಳು ಹಾಗೆ, ಕಾವ್ಯ ಗ್ರಂಥ ಆದ್ರೂ ಅಷ್ಟೇ, ರುಕ್ಮಿಣೀಶ ವಿಜಯ ಪ್ರತಿಯೊಂದು ಅಷ್ಟೇ, ಸರಸಭಾರತಿ ವಿಲಾಸನು, ಹರಿಭಕ್ತಿ ರಥನೂ ಹೌದು. ಈ ಎಲ್ಲ ಗ್ರಂಥಗಳಲ್ಲಿ ಒಂಥರ ಚರ್ಚೆ ಮಾಡಿದ್ರೆ ಅವರು, ಇದರಲ್ಲಿ ಇನ್ನೊಂದ್ ಥರನೇ ಶೈಲಿ. ಬೇರೆ ಎಲ್ಲ ಟಿಪ್ಪಣಿಕಾರರು ಒಂದು ಇದೇ ಅರ್ಥ ಇದಕ್ಕಿರತ್ತೆ ಅಂತ ಹೋದ್ರೆ ಅಲ್ಲಿ ಒಂದು ಹೊಸ ಅರ್ಥ ಹೇಳಿರ್ತಾರೆ, ಅದು ನಿಮ್ಗೆ ಊಹೆನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹಬ್ಬ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ. ಹಾಗೆ ಇಲ್ಲೂ ಒಂದು ವಿಚಾರ ಮಾಡ್ತಾರೆ. ಇಲ್ಲಿ ಬೇರೆ ಎಲ್ಲ ಟಿಪ್ಪಣಿಗಳಲ್ಲಿ ವಿಷಯ ನೋಡ್ತೀವಿ, ಆದ್ರೆ ವಾದಿರಾಜರು ಬರೆಯೋ ವಿಷಯ ಹೇಗಿರುತ್ತೆ ಅಲ್ಲಿಗೆ ಗುರುವರ್ಥ ದೀಪಿಕಾದಲ್ಲಿ, ಪುರುಷ ಸೂಕ್ತೆ ಪಶು ಪುರುಷ ಏವ ಪ್ರತಿಪಾದ್ಯತೆ ಆಶಂಕ ಇವ ಸ್ವ ಅಜ್ಞಾನ ವಿಜೃಂಭಣಾರ್ಥಂ ಏವ ಉದಿತ ಅಂತ ಒಂದು ತಮಾಷೆ ಮಾತು ಹೇಳ್ತಾರೆ ವಾದಿರಾಜರು. ಈಗ ಅವನೇನ್ ಹೇಳ್ದ, ಪುರುಷ ಸೂಕ್ತದಲ್ಲಿ ಪುರುಷನ ಬಗ್ಗೆ ಅಂದ್ರೆ ವಿಷ್ಣುವಿನ ಬಗ್ಗೆ ಹೇಳ್ತಾ ಇಲ್ಲ, ಪಶು ಪುರುಷ ಅಂತ ಇದ್ದಾನೆ ಅವನ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ. ನೀನ್ ಹೀಗೇನೊಂದು ಪ್ರಶ್ನೆ ಮಾಡಿದ್ಯಲ್ಲ, ಈ ಪ್ರಶ್ನೆ ಏನ್ ತೋರಿಸ್ಕೊಡ್ತಾ ಇದೆ ಅಂದ್ರೆ, ನೀನ್ ನಿನ್ನ ಅಜ್ಞಾನವನ್ನ ಚೆನ್ನಾಗಿ ಹೊರಗಾಗ್ತಾ ಇದೆ, ಅದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಅಜ್ಞಾನ ವಿಜೃಂಭಣೆ ಆಗ್ತಾ ಇದೆ ಅಂತ ಈಗ ಹೇಳ್ತೀವಲ್ಲ, ಏನ್ ವಿಜೃಂಭಣೆಯಾಗಿ ನಡೀತು ಕಾರ್ಯಕ್ರಮ ಅಂತ, ನಿನ್ನ ಅಜ್ಞಾನದ ವಿಜೃಂಭಣೆ ಆಗ್ತಾ ಇದೆ ಈಗ ಅಂತ. ಎಷ್ಟ್ ಚೆನ್ನಾಗಿ ನಿನ್ನ ಅಜ್ಞಾನನ, ಹೌದು ನನ್ ತುಂಬಾ ಪೆದ್ದ, ನನ್ನಲ್ಲಿ ಇಷ್ಟು ಪೆದ್ದತನ ಇದೆ, ಇಷ್ಟು ಪರ್ಸೆಂಟ್ ಪೆದ್ದತನ ಇದೆ, 99% ಅಲ್ಲ 100% ನಾನ್ ಪೆದ್ದ ಅಂತ ನೀವೇ ತೋರಿಸ್ಕೊಳ್ಳೋ ತರ, ಮಾನ ಮರ್ಯಾದೆ ನಾವೇ ಕಳ್ಕೊಳ್ಳೋ ತರ ಹಾಗೆ ನೀನ್ ಮಾಡ್ಕೊಳ್ತಾ ಇದೆಯಾ ಅಂತ ವಾದಿರಾಜರನ್ನ ಮಾತು ಹೇಳ್ತಾರೆ. ಇತಿ ಆಶಂಕಾ ಏವ ಸ್ವ ಅಜ್ಞಾನ ವಿಜೃಂಭಣಾರ್ಥಂ ಏವ ಉದಿತ. ನೀನ್ ಹೇಳಿದ್ದು ಗೊತ್ತಾಯ್ತು, ನಿನ್ಗೆ ತುಂಬಾ ಅಜ್ಞಾನ ಇದೆ ಅಂತ, ಇದರಿಂದ ಅರ್ಥ ಆಗ್ತಾ ಇದೆ ಅಂತ. ಯಾಕೆ ಅಂದ್ರೆ ಸುಮ್ನೆ ಹೇಳಿಲ್ಲ, ಮುಂದ್ ವಿವರಿಸ್ತಾರೆ. ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ ಇತಿ ತತ್ರೈವ ತತ್ಶಬ್ದ ಪರಾಮೃಷ್ಟ ಸಹಸ್ರ ಶೀರ್ಷತ್ವಾದಿನ ಪ್ರಾಕ್ ಪ್ರತಿಪಾದಿತ ಮಹಾಪುರುಷಾತ್ ವಿರಾಡಾಖ್ಯ ಬ್ರಹ್ಮಣೋ ಜನ್ಮ ಉಕ್ತ್ವಾ. ಅಂದ್ರೆ
ಪುರುಷ ಸೂಕ್ತದಲ್ಲಿ ಗಮನಿಸ್ತಾ ಹೋದ್ರೆ ಅಲ್ಲೊಂದು ಮಾತು ಬಂದಿದೆ, ತಸ್ಮಾತ್ ವಿರಾಳ ಜಾಯತ ವಿರಾಜೋ ಅಧಿಪುರುಷಃ ಬಂತು. ವಿರಾಟ್ ವಿರಾಟ್ ಅಂತ ಎರಡು ಶಬ್ದ. ನಾವು ಭಾಗವತಲ್ಲಿ ಇದಕ್ಕೆ ವಿಸ್ತಾರ ವ್ಯಾಖ್ಯಾನ ನೋಡಾಗಿದೆ ವಸ್ತುತಃ, ಅದು ನೆನಪಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ. ಎರಡು ವಿರಾಟ್ ಅನ್ನೋ ಶಬ್ದ ಬಳಸೋದು, ಒಂದು ವಿರಾಟ್ ಅಂದ್ರೆ ಪರಮಾತ್ಮನ ರೂಪ, ಇನ್ನೊಂದು ವಿರಾಟು ಬ್ರಹ್ಮದೇವರ ರೂಪ. ಆ ವಿರಾಟಿನಿಂದ ಬಂದ ವಿರಾಟ್, ಮತ್ತೆ ಬ್ರಹ್ಮನಿಗೆ ಸಂಬಂಧಪಟ್ಟ ಈ ಬ್ರಹ್ಮಾಂಡಕ್ಕೂ ವೈರಾಜ ವಿರಾಟ್ ಅಂತ ಕರೀತಾರೆ. ಹೀಗೆ ಮೂರ್ ಕಡೆ ಬ್ರಹ್ಮಾಂಡ, ಬ್ರಹ್ಮ ಮತ್ತೆ ವಿಷ್ಣು ಮೂರ್ ಕಡೆ ಬಳಸುವಂತ ವಿರಾಟ್ ಶಬ್ದ. ವಿರಾಟಿನಿಂದ ವಿರಾಟ್ ಬಂದ ಅಂತ ಹೇಳಿದ್ದಾರೆ. ವಿರಾಟ್ ಅನ್ನೋ ಹೆಸರಿನ ಪರಮ ಪುರುಷನಾದ ಬ್ರಹ್ಮನಿಂದ ಚತುರ್ಮುಖ ಬ್ರಹ್ಮದೇವರ ಸೃಷ್ಟಿಯಾಯಿತು ಅನ್ನೋ ತರ ಎಲ್ಲ ವಿಷಯ ಬಂದಿದೆ. ಹಾಗಾದೇನಾಯ್ತು? ತಸ್ಮಾತ್, ತಸ್ಮಾತ್ ಅಂದ್ರೆ ಯಾರು? ಅವನಿಂದ ಅಂದ್ರೆ ಏನು? ಆ ವೇದ ಮಂತ್ರಕ್ಕೆ ಅರ್ಥ ಹೇಳ್ತಾ ಇದಾರೆ ವಾದಿರಾಜರು. ತಸ್ಮಾತ್ ಅಂದ್ರೆ ಅವನಿಂದ ಅಂದ್ರೆ ಹಿಂದೆ ನೋಡ್ಬೇಕು ವಾಕ್ಯಗಳು. ತಸ್ಮಾತ್ ವಿರಾಳ ಜಾಯತ ಅನ್ನೋದು ಎಲ್ಲಿ ಬರುತ್ತೆ? ಆಮೇಲೆ ಕೊನೆಗೆ ಬರುವಂತಹ ಮಂತ್ರ. ಅದ್ರ ಹಿಂದಕ್ಕೆ ನೋಡ್ತಾ ಹೋದ್ರೆ ಇದುವರೆಗೆ ಹಿಂದೆ ಹೇಳಿದ್ದು ಸಹಸ್ರ ಶೀರ್ಷ, ಪುರುಷ ಸಹಸ್ರಾಕ್ಷ, ಸಹಸ್ರಪಾತ್ ಅಂತೆಲ್ಲ ಏನೇನ್ ಲಕ್ಷಣ ಹೇಳಿದ್ದಾರೆ. ಇಂಥ ಲಕ್ಷಣ ಇರೋ ವ್ಯಕ್ತಿಯಿಂದ ಪ್ರತಿಪಾದಿತ ಮಹಾಪುರುಷಾತ್ ವಿರಾಡಾಖ್ಯ ಬ್ರಹ್ಮಣ ಜನ್ಮ ಮುಕ್ತ. ಅವರಿಂದ ಯಾರು ಹುಟ್ಟಿದ್ರು ಅಂದ್ರೆ ಬ್ರಹ್ಮದೇವರು ಹುಟ್ಟಿದ್ರು. ಬ್ರಹ್ಮದೇವರು ಸೃಷ್ಟಿಯಾಗಿದ್ದೆ ಆ ಪರಮಾತ್ಮನಿಂದ. ಇಂಥ ಸಹಸ್ರ ಶೀರ್ಷ ಮೊದಲಾದ ಮಹಿಮೆಗಳನ್ನ ಪಡೆದ ಆ ಪರಮಾತ್ಮನಿಂದ ಬ್ರಹ್ಮದೇವರ ಸೃಷ್ಟಿ ಆಯ್ತು. ಇಷ್ಟೆಲ್ಲ ಹೇಳಿ ವಿರಾಜ ಸಕಾಶಾತ್ ಯಜ್ಞೆ ಅಧಿಕೃತ ಪಶುಪತ್ಯಾಖ್ಯ ಪುರುಷೋ ಅಜಾಯತ ಇತಿ ತತ್ ಪೌತ್ರತೆಯ ಶ್ರುತಾವೇವ ಸ್ಪಷ್ಟ ಮುಕ್ತತ್ವ. ಎಷ್ಟು ಚೆನ್ನಾಗಿ ಹೇಳ್ತಾ ಅಂದ್ರೆ ನಿಮ್ಗೆ ಪುರುಷ ಸೂಕ್ತ ಅರ್ಥನೇ ಆಗಿಲ್ಲ ಅಂತ ಹೇಳ್ತಾರೆ ಪೂರ್ವ ಪಕ್ಷಿಗೆ. ಇಲ್ಲೇನ್ ಹೇಳಿದ್ರು? ಮೊದಲು ವಿರಾಟ್ ಅಜಾಯತ, ವಿರಾಟ್ ಹುಟ್ಟದ. ವಿರಾಟ್ ಹುಟ್ಟದ ಅಂದ್ರೆ ಯಾರಿಂದ ಹುಟ್ಟಿದ್ದು? ದೇವರಿಂದ ವಿರಾಟ್, ಬ್ರಹ್ಮದೇವರು ಹುಟ್ಟಿದ್ದು. ಆಮೇಲೆ ವಿರಾಜ ಅಧಿಪುರುಷ. ಅಧಿಪುರುಷ ಅಂತಂದ್ರೆ, ಪುರುಷ ಅಂದ್ರೆ ಯಾರು? ಪಶುಪತಿ ಅನ್ನಿಸ್ಕೊಳ್ಳುವಂತ ರುದ್ರದೇವರು ಆ ಬ್ರಹ್ಮದೇವರಿಂದ ಯಜ್ಞೆ ಅಧಿಕೃತ ಅಂದ್ರೆ ಯಜ್ಞದಲ್ಲಿ ರುದ್ರದೇವರಿಗೆ ಎಲ್ಲ ಸೇರ್ಬೇಕು ಕೊನೆ ಭಾಗ ಅಂತ ಯಜ್ಞದಲ್ಲಿ ಅಧಿಕೃತರಾದ ಆ ಪಶುಪತಿ ಅನ್ನಿಸ್ಕೊಳ್ಳುವಂತಹ ಪುರುಷ ಅವರು ವಿರಾಟ್ ರೂಪಿ ಬ್ರಹ್ಮದೇವರಿಂದ ಹುಟ್ಟಿದ್ದಾರೆ. ಅಂದ್ರೆ ಏನಾಯ್ತು? ಪರಮಾತ್ಮನಿಗೆ ರುದ್ರದೇವರು ಮೊಮ್ಮಗ ಅಂತ ಆಯ್ತು, ಪೌತ್ರ. ಆ ಪೌತ್ರ ಅನ್ನೋದನ್ನ ಇಲ್ಲಿ ಶ್ರುತಾವೇವ ಸ್ಪಷ್ಟ ಮುಕ್ತತ್ವ. ನೀವು ಪುರುಷ ಸೂಕ್ತವನ್ನು ಸರಿಯಾಗಿ ಹಿಂದೆ ಮುಂದೆ ಓದ್ಕೊಂಡ್ರೆ ಆ ಮಂತ್ರಗಳನ್ನ ಅಲ್ಲೇ ಅರ್ಥ ಆಗತ್ತೆ ಪರಮಾತ್ಮನಿಂದ ಬ್ರಹ್ಮದೇವರು ಹುಟ್ಟಿದ್ರು, ಬ್ರಹ್ಮದೇವರಿಂದ ರುದ್ರದೇವರು ಬಂದ್ರು ಅಂತ. ಅಂಥ ರುದ್ರದೇವರು ಪರಮಾತ್ಮನ ಮೊಮ್ಮಗ ಅಂದ್ಮೇಲೆ ಮೊಮ್ಮಗನ ಅನುಗ್ರಹ ಸಾಕು, ದೇವರ ಅನುಗ್ರಹ ಬೇಡ ಅಂದ್ರೆ ಏನ್ ಹೇಳೋಣ ನಿಮ್ಗೆ ಅಂತ. ಅದನ್ನ ನಿಮ್ಮ ಅಜ್ಞಾನ ಚೆನ್ನಾಗಿ ಕಾಣಿಸ್ತಾ ಇದೆ, ಆ ಮಂತ್ರ ನಿಮ್ಗೆ ಅರ್ಥ ಗೊತ್ತಾಗಿಲ್ಲ ಅಂತ. ಇದನ್ನ ಇಲ್ಲಿ ವಾದಿರಾಜರು ವರ್ಣನೆ ಮಾಡಿದ್ದಾರೆ. ಈ ವಿಷಯ ನಮಗೆ ಸಿಗಲ್ಲ, ಇದು ಹೊಸ ವಿಚಾರ. ನಿಮಗೆ ಮೂಲ ಸುಧಾ ಪಂಕ್ತಿಯಲ್ಲಿ ನೀವು ಹುಡುಕ್ತಾ ಹೋದ್ರು ಇಂಥ ವಿಷಯ ಸಿಗಲ್ಲ. ಸುಧಾದಲ್ಲಿ ಈ ವ್ಯಾಖ್ಯಾನಗಳಲ್ಲಿ ಹುಡುಕಿದ್ರು ಸಿಗಲ್ಲ. ಅದು ವಾದಿರಾಜರ ಕೊಡುಗೆ ಇದೆಲ್ಲ. ಈ ಸುಧಾ ಟಿಪ್ಪಣಿಯ ನೆಪದಲ್ಲಿ ಅವರು ಏನ್ ವ್ಯಾಖ್ಯಾನ ಮಾಡಿದ್ದಾರೆ ಹೊಸದಾಗಿ ಇದು. ಇನ್ನು ಮುಂದಕ್ಕೆ ಅತಯೇವ ಅಷ್ಟೇ ಅಲ್ಲ, ಇನ್ನೊಂದು ಕಾರಣ ಕೊಡ್ತಾರೆ. ಈ ರೀತಿ ಅರ್ಥ ಮಾಡಿದ್ರಿಂದಲೇ ತಂ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಇತ್ಯತ್ರ ಇಜ್ಯತೆ ಅನೇನ ಇತಿ ಯಜ್ಞ ನತು ಸಾಕ್ಷಾತ್ ಇಜ್ಯತ್ವಾತ್ ಅನ್ಯಥಾ ಯಜ್ಞೇನ ಯಜ್ಞಮಯಜಂತ ಇತಿ ಉಪಸಂಹಾರ ವಿರೋಧಾತ್ ವಿಚ್ಛಿತ್ಯ ಹುತಪಶೋಹ ಋಗಾದಿ ಜನಕತ್ವ ಅಯೋಗಾತ್ ಅಂತ ಹೇಳ್ತಾರೆ. ಇದು ಅಭಿಪ್ರಾಯ ಇಷ್ಟೇ. ಆ ಪುರುಷ ಸೂಕ್ತದ ಅರ್ಥವನ್ನೊಮ್ಮೆ ನಾವು ಕ್ಲೀನ್ ಆಗಿ ನೋಡಿದ್ರೆ ಇನ್ನೂ ನೆನಪಾಗತ್ತೆ ಚೆನ್ನಾಗಿ. ಭಾಗವತಲ್ಲಿ ಹೇಳಿತ್ತು, ಇಲ್ಲಿ ಹೇಳಿದ ವಿಷಯ ಇಷ್ಟು. ಈಗ ತಮ್ ಯಜ್ಞಂ ಬರ್ಹಿಷಿ ಪ್ರೋಕ್ಷನ್ ಅಂತ ಇದೆ. ಅಲ್ಲಿ ಯಜ್ಞ ಅನ್ನೋ ಶಬ್ದಕ್ಕೆ ಒಂದು ಅರ್ಥ ಹೇಳಿದ್ದಾರೆ, ಇಜ್ಯತೆ ಅದೇನ ಇತಿ ಯಜ್ಞ. ಯಾರಿಂದ ದೇವರು ಪೂಜೆ ಕೊಡ್ತಾನೋ ಅಂಥದ್ದಕ್ಕೆ ಯಜ್ಞ ಅಂತ ಕರೀತಾರೆ. ಅಂದ್ರೆ ಇವಾಗ ಯಾರಿಂದ ದೇವರು ಪೂಜೆ ಕೊಡ್ತಾ ಇದ್ದಾನೆ? ರುದ್ರದೇವರಿಂದ. ಈ ತರ ಅರ್ಥ ಮಾಡಿದ್ದಾರೆ ಅಲ್ಲಿ. ಯಜ್ಞ ಅಂದ್ರೆ ದೇವರಿಗೆ ಹೇಳುವಂತ ಶಬ್ದ. ನತು ಸಾಕ್ಷಾತ್ ಇಜ್ಯತ್ವ ಅಂದ್ರೆ ಅಲ್ಲಿ ಏನ್ ಹೇಳಿದ್ದು ಅಂದ್ರೆ ಸಾಕ್ಷಾತ್ತಾಗಿ ಯಾರನ್ನ ನಾವು ಪೂಜೆ ಮಾಡ್ತಿದ್ರೆ ಅವನಿಗೆ ಯಜ್ಞ ಅಂತ ಹೇಳ್ತಾ ಇಲ್ಲ, ಹೊರತು ಅವನ ಬಗ್ಗೆ ಪೂಜೆ ಮಾಡ್ತಾರೆ ಆದ್ರಿಂದ ಅವನಿಗೆ ಯಜ್ಞ ಅಂತ ಕರೀತಾರೆ, ಅಥವಾ ಅವನಿಂದ ಪೂಜೆ ಬೇರೆಯವ್ರಿಗೊಳ್ತಾರೆ ಅದನ್ನ ಅವನಲ್ಲಿ ಯಜ್ಞ ಅಂತ ಕರೀತಾರೆ, ಹೊರತು ನೇರವಾಗಿ ಅಲ್ಲ ಅಂತ ಹೇಳಿದ್ದಾರೆ. ಇದು ಯಾಕೆ ಈ ರೀತಿ ಅರ್ಥ ಮಾಡ್ಬೇಕು ಅಂದ್ರೆ ಯಜ್ಞೇನ ಯಜ್ಞ ಅಯಜಂತ ದೇವಾಹ, ದೇವತೆಗಳೆಲ್ಲ ಏನ್ ಮಾಡಿದ್ರು? ಯಜ್ಞದಿಂದ ಯಜ್ಞವನ್ನ ಮಾಡಿದ್ರು. ಯಜ್ಞದಿಂದ ಯಜ್ಞ ಮಾಡೋದ್ರಿಂದ ಏನರ್ಥ? ಅರ್ಥನೇ ಆಗಲ್ಲ. ಯಜ್ಞ ಅಂದ್ರೆ ಮೊದಲು ಅಲ್ಲಿ ರುದ್ರದೇವರನ್ನ ಇಟ್ಕೊಳ್ಬೇಕು. ಆ ರುದ್ರದೇವರ ಮುಖಾಂತರ ದೇವರ ಆರಾಧನೆ ಮಾಡಿದ್ರು. ಅಥವಾ ಯಜ್ಞ ಅಂದ್ರೆ ಬ್ರಹ್ಮದೇವರ ಮುಖಾಂತರ ದೇವರ ಆರಾಧನೆ ಮಾಡಿದ್ರು ಅಂತ ಯಜ್ಞೇನ ಯಜ್ಞಂ ಅಯಜಂತ ಅನ್ನೋದಕ್ಕೆ ಅರ್ಥ. ಈ ರೀತಿ ಉಪಸಂಹಾರ ಮಾಡಿದಾರಲ್ಲಿ ನಿಲ್ಲಿಸ್ಬೇಕಾದ್ರೆ ಹೇಳಿದ್ದಾರೆ ಕೊನೆ ಮಂತ್ರದಲ್ಲಿ. ಈ ತರ ಇದ್ದಾಗ ಯಜ್ಞ ಅನ್ನೋ ಶಬ್ದಕ್ಕೂ ಹೀಗೆ ಅರ್ಥವನ್ನ ಮಾಡ್ಬೇಕು. ಮಾಡದೇ ಇದ್ರೆ ಆಗ ಸರಿ ಹೋಗಲ್ಲ. ಅಷ್ಟೇ ಅಲ್ದೇನೆ ವಿಚ್ಛಿದ್ಯ ಹುತಪಶೋಹ ಋಗಾದಿ ಜನಕತ್ವ ಯೋಗ. ಈಗ
ಋಗ್ವೇದ ಹುಟ್ಟಿತು, ಮತ್ತೆ ಸಾಮವೇದ ಹುಟ್ಟಿತು, ಮತ್ತೆ ಯಜುರ್ವೇದ, ಹೀಗೆ ಪ್ರತಿಯೊಂದು ವೇದಗಳ ಬಗ್ಗೆ ಆವಿರ್ಭಾವವನ್ನು ಹೇಳ್ತಾರೆ ಪುರುಷ ಸೂಕ್ತದಲ್ಲಿ. ತಸ್ಮಾತ್ ಯಜ್ಞ ಸರ್ವಹುತ ರುಚ ಸಾಮಾನ್ಯ ಜಗ್ನಿರೆ ಛಂದಾಂಸಿ ಜಗ್ನಿರೆ ತಸ್ಮಾತ್ ಯಜುಸ್ ತಸ್ಮಾತ್ ಜಾಯಿತ ಯಜುಹು ಅಂತೆಲ್ಲ ಶಬ್ದವನ್ನು ಬಳಸ್ತಾ ಹೋಗ್ತಾರೆ. ಇದೆಲ್ಲ ಹೇಳಿದ್ದು ಯಾವುದರಿಂದ? ಯಜ್ಞದಿಂದ ಹೇಳಿದ್ದಾರೆ. ಆದ್ರೆ ಯಜ್ಞದಿಂದ ಇವುಗಳ ಸೃಷ್ಟಿ ಹೇಗೆ ಸಾಧ್ಯ? ಯಾಕೆಂದ್ರೆ ಯಜ್ಞ ಅಂದ್ರೆ ಹುತ ಪಶು, ಅಂದ್ರೆ ಯಾರನ್ನ ನಾವು ಯಾಗದಲ್ಲಿ ಪಶುವನ್ನಾಗಿ ಕೊಟ್ಟಿದ್ದೀವೋ, ಈಗ ಪಶುಗಳನ್ನು ಬಲಿ ಕೊಡ್ತಾರಲ್ಲ, ಹಾಗೆ ರುದ್ರದೇವರು ತಾವು ಈ ವಿಷ್ಣುವನ್ನ ಕುರಿತು ಮಾಡೋ ಯಜ್ಞದಲ್ಲಿ ಪಶುವಿನ ತರ ಇರ್ತಾರಂತೆ. ಪಶುವಿನ ತರ ಇರೋದು ಅಂದ್ರೆ ರುದ್ರದೇವರು ಒಂದು ಪಶು ಆಗಿ ಹೋಗಿ ಬೆಂಕಿಲಿ ಬೀಳೋದು ಅಂತ ಅರ್ಥ ಅಲ್ಲ. ಅದ್ರ ಅಭಿಪ್ರಾಯ, ನೀವ್ ಏನೇ ಮಾಡಿ ದೇವತೆಗಳಿಗೆ ಪ್ರೀತಿ ಆಗ್ಬೇಕು ಅಂದ್ರೆ ಪಶುವಿನ ಮುಖಾಂತರ ಹೇಗೆ ಯಾಗದಲ್ಲಿ ಪ್ರೀತಿಯನ್ನ ಸಂಪಾದನೆ ಮಾಡ್ತಿರೋ, ಅಂದ್ರೆ ಪಶುವನ್ನು ಸಮರ್ಪಣೆ ಮಾಡಿ ಹೇಗೆ ಪ್ರೀತಿಯನ್ನ, ದೇವತೆಗಳ ಪ್ರೀತಿಯನ್ನ ಸಂಪಾದನೆ ಮಾಡ್ತಿರೋ, ಹಾಗೆ ರುದ್ರದೇವರ ಮುಖಾಂತರ ನೀವು ಆರಾಧನೆ ಮಾಡಿದ್ರೆ ಆಗ ವೈರಾಗ್ಯ ಭಾವ ಬಂದು ನೀವು ದೇವರ ಪ್ರೀತಿ ಕಾರಣ ಆಗ್ತೀರಿ. ಮುಂದೆ ಎಲ್ಲ ಇದ್ದಾರೆ ರುದ್ರದೇವರ ಮೇಲೆ ದೇವತೆಗಳ ರುಜು ದೇವತೆಗಳೆಲ್ಲ ಇದ್ದೇ ಇರ್ತಾರೆ. ಅಂತೂ ರುದ್ರದೇವರ ಆರಾಧನೆಯಿಂದ ಆ ಪರಮಾತ್ಮನಿಗೆ ತೃಪ್ತಿ. ಯಜ್ಞೇನ ಯಜ್ಞಮಯಜಂತ, ಈ ತರ ಅರ್ಥವನ್ನ ನಾವು ತಿಳ್ಕೊಳ್ಬಹುದು. ಹಾಗಾಗಿ ಏನಾಯ್ತು, ಹುತ ಪಶೋಹ, ಯಾವಾಗ ಒಂದು ಪಶುವನ್ನ ಹೋಮಕ್ಕೆ ಹಾಕಿದಿರಿ, ಆ ಪಶುವಿನಿಂದ ಋಗ್ವೇದ, ಈ ಸಾಮವೇದ ಇದೆಲ್ಲ ಒಂದೊಂದಾಗೆ ಬಂತು ಅಂತ ಹೆಂಗೆ ಹೇಳ್ತೀರಿ? ಅದರಿಂದ ಇಲ್ಲೆಲ್ಲ ಯಜ್ಞ ಅನ್ನೋ ಶಬ್ದಕ್ಕೆ ದೇವರು ಅಂತಾನೆ ಅರ್ಥ. ಸಾಕ್ಷಾತ್ತಾಗಿ ರುದ್ರದೇವರು ಪೂಜೆ ಮಾಡುವಂತಹ ಪರಮಾತ್ಮನಿಗೆ ಯಜ್ಞ ಅಂತ ಹೆಸರು ಅಂತ ಹೀಗೆ ವಿವರಣೆ ಮಾಡ್ತಾ ಹೋಗ್ತಾರೆ. ಇನ್ನೂ ತುಂಬಾ ವಿವರಣೆ ಇದೆ ಇಲ್ಲಿ. ಕೊನೆಗೆ ಅವ್ರು ಏನ್ ನಿಲ್ಲಿಸ್ತಾರೆ, ಹೇಗೆ ಈ ಪುರುಷ ಸೂಕ್ತವನ್ನ ವಿಷ್ಣು ಪರ ಅಂತ ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಸ್ಕಾರ ಗುರುಗಳೇ, ನಮಸ್ಕಾರ.